ಪರೀಕ್ಷೆಗಳಲ್ಲಿ ಬೌದ್ಧ ಧರ್ಮದ ಬಗ್ಗೆ ಕೇಳಿರುವಂಥ ಮಹತ್ವದ ಪ್ರಶ್ನೆಗಳು ಮತ್ತು ಮುಂದೆ ಕೇಳುವಂಥ ಮಹತ್ವದ ಪ್ರಶ್ನೆಗಳನ್ನು ಇವತ್ತು ನಾವಿಲ್ಲಿ ಬಿಡಿಸ್ತಾ ಇದ್ದೀವಿ. ಮೊಟ್ಟ ಮೊದಲಾಗಿ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ. ಇವರು ಬಾಲ್ಯದ ಹೆಸರು ಸಿದ್ಧಾರ್ಥ. ತಂದೆ ಶುದ್ಧೋಧನ. ತಾಯಿ ಇಬ್ಬರು ಇರ್ತಾರೆ. ತಾಯಿ ಇವರಿಗೆ ಒಬ್ಬರು ಸಾಕು ತಾಯಿ, ಇನ್ನೊಂದಿವ್ರು ಹೆತ್ತ ತಾಯಿ. ಹೆತ್ತ ತಾಯಿ ಹೆಸರು ಮಾಯಾದೇವಿ. ಗೌತಮ ಬುದ್ಧರ ಸಾಕು ತಾಯಿ ಪ್ರಜಾಪತಿ ಗೌತಮ್. ಗೌತಮ ಬುದ್ಧರ ಜನ್ಮಸ್ಥಳ, ಇದನ್ನು ತುಂಬ ಸಲ ಕೇಳಿದ್ದಾರೆ. ಗೌತಮ ಬುದ್ಧನ ಜನ್ಮಸ್ಥಳ ಇದು ವೆರಿ ಇಂಪಾರ್ಟೆಂಟು. ಡಬಲ್ ಸ್ಟಾರ್ ಹಾಕ್ತಿದ್ದೀನಿ. ನೇಪಾಳದ ಲುಂಬಿನಿ ವನ. ಭಾಳ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಇವರು 4 ಜಾಗ ಬರ್ತಾವೆ. ಇವರು ಒಂದು ಜನ್ಮಸ್ಥಳ, ಜ್ಞಾನೋದಯ ಆದ ಸ್ಥಳ, ಮೊದಲ ಬೋಧನೆ ಆದ ಸ್ಥಳ, ಪರಿನಿರ್ವಾಣ ಆದ ಸ್ಥಳ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗ್ತದೆ. ಅನಂತರ ಜನ್ಮಸ್ಥಳ ಇವರಿಗೆ ಜ್ಞಾನೋದಯ ಆದದ್ದು ಬೋಧಗಯ. ನೋಡಿರಿ, ಹೆಸರು ನೆನ್ಪಿಟ್ಕೋಬೇಕು. ಇವೆಲ್ಲ 4. ಮೊದಲ ಬೋಧನೆ ಸಾರಾನಾಥ್. ಸಾರಾನಾಥದಲ್ಲಿ ಜಿಂಕೆಯ ವನ. ಇವರು ಮರಣ ಅಂತಲೂ ಕರೀತಾರೆ, ಮಹಾಪರಿನಿರ್ವಾಣ ಅಂತಲೂ ಕರೀತಾರೆ. ಇದು ಮಹಾಪರಿನಿರ್ವಾಣ ಎಲ್ಲ ಐತಂದ್ರೆ ಕುಶಿನಗರ ಎಲ್ಲಿ ಬರ್ತೈತಿ? ಉತ್ತರ ಪ್ರದೇಶ. ಮೊದಲನೇ ವಿಡಿಯೋ ಐತಿ, ಫಸ್ಟ್ ಮಾಡಾಕತ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಕರೆದವ್ರು ಯಾರಂದ್ರೆ ಜೇಮ್ಸ್ ಅರ್ನಾಲ್ಡ್. ಬೌದ್ಧ ಧರ್ಮದಲ್ಲಿ 2 ಪಂಥ ಅದಾವ. ಒಂದು ಹೀನಯಾನ, ಇನ್ನೊಂದು ಮಹಾಯಾನ. ಹೀನಯಾನ ಒಳಗೆ ಬುದ್ಧನ ಮೂರ್ತಿಯನ್ನು ಪೂಜೆ ಮಾಡ್ತಾರೆ. ಇಲ್ಲಿ ಮಹಾಯಾನ ಒಳಗೆ ಬುದ್ಧನ ಸಾಮಾನ್ಯ ಮನುಷ್ಯ ಅಂತ ನೋಡ್ತಾರೆ. ಬೌದ್ಧ ಧರ್ಮದಲ್ಲಿ ಕೆಲವು ವಿಶೇಷ ಅಂಶಗಳು ಕಂಡು ಬರ್ತಾವೆ. ಬೌದ್ಧ ಧರ್ಮದಲ್ಲಿ ತ್ರಿಪೀಠಕ ಬರ್ತಾವೆ. ಆಮೇಲೆ ಪಂಚಶೀಲ ತತ್ವ, ಅಷ್ಟಾಂಗ ಮಾರ್ಗ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ಧರ್ಮಚಕ್ರ ಅಥವಾ ಧಮ್ಮಚಕ್ರ. ಇದು ಬೌದ್ಧ ಧರ್ಮದೊಳಗೆ ಬರ್ತೈತಿ. ಥ್ಯಾಂಕ್ ಯು.